ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಈಗ ನಾನು ಸ್ಟಾರ್ಟ್ ಮಾಡುವಾಗ ಟೈಮ್ ಬಂದು ಆಲ್ರೆಡಿ ಒಂದು 10:30 ಆಗಿತ್ತು ಅಂತ ಅನಿಸುತ್ತೆ. ಹೌದು, ಯಾಕಂದರೆ ನಾನು ಹಬ್ಬ ಅಂತೆಲ್ಲ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ. ನನ್ನ ಲಾಸ್ಟ್ ಬ್ಲಾಗ್ ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಇರುತ್ತೆ. ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಫುಲ್ ಕ್ಲೀನಿಂಗ್ ವ್ಲಾಗ್ಸ್ ಎಲ್ಲ ಹಾಕಿದ್ದೀನಿ ನಾನು. ಸೊ ಹಾಗೆಯೇ ಇವತ್ತು ಲಾಸ್ಟ್ ಒಂದು ಪೆಂಡಿಂಗ್ ಇದೆ ಅಂತಲೇ ಹೇಳಿದ್ದೆ. ಮಂಡೇ ನಾನು ದೇವ್ರ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಅಂತ. ಸೊ ದೀಪ ಎಲ್ಲ ತೊಳೆದು ಸೊ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಬೇಗನೆ ಎದ್ದು. ಸೊ ಇವತ್ತು ತಿಂಡಿನೂ ಕೂಡ ಏನೂ ಮಾಡಲಿಲ್ಲ, ಬೇಗನೆ ಸಾಂಬಾರನ್ನೇ ಮಾಡಿಟ್ಬಿಟ್ಟು ಸೊ ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅಷ್ಟೊತ್ತಿಗೆ ಒಂದು 10:30 ಆಗಿತ್ತು ಅಂತ ಅನಿಸುತ್ತೆ. ಹೌದು, ನಾನು ಕೂಡ ಏನೂ ತಿಂಡಿ ತಿಂದಿರಲಿಲ್ಲ. ಜಸ್ಟ್ ಕಾಫಿ ಬಿಸ್ಕೆಟ್ ಅಷ್ಟೇ ಮಾರ್ನಿಂಗಿನ ಎದ್ದು ಕುಡ್ದಿದ್ದೆ. ಯಾಕಂದರೆ ಟೈಮ್ ಕೂಡ ಇರಲಿಲ್ಲ, ನಾನು ಕೆಲಸ ಮಾಡ್ತಾಯಿದ್ನಲ್ಲ, ಅದಕ್ಕೋಸ್ಕರ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ರೆಡಿಯಾಗಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಕಲ್ಯಾಣೋತ್ಸವ ಇದೆ. ಸೊ ನಮ್ಮಮ್ಮ ಇದ್ದಾರಲ್ಲ, ಸೊ ಅವರ ಚಿಕ್ಕಪ್ಪ ಚಿಕ್ಕಮ್ಮಂದು 35th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ಸೊ ಅವರಲ್ಲಿ ಪೂಜೆ ಮಾಡಿಸ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಈಗ ನಾನು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಫೈನಲಾಗಿ ನೋಡ್ತಾ ಇರ್ಬೋದು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ನಾಳೆನೇ ಹಬ್ಬ ಇರೋದು. ಸೊ ಅದಕ್ಕೇ ನಾಳೆ ಮಂಗಳವಾರ ಅಲ್ವಾ, ಸೊ ಅದಕ್ಕೇ ಯಾಕೆ ಮಂಗಳವಾರ ದೇವ್ರ ಪೂಜೆ ಎಲ್ಲ ದೀಪ ಎಲ್ಲ ತೊಳೆಯೋದು, ಇವತ್ತು ಮಂಡೇನೇ ಅಲ್ವಾ ಅಂತೇಳ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾಳೆ ಇನ್ನು ಹಬ್ಬದ ದಿನ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ, ಏನೂ ಇರೋಲ್ಲ. ಜಸ್ಟ್ ಸ್ನಾನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಆದಮೇಲೆ ಪೂಜೆ ಮಾಡ್ಬೋದು ಆರಾಮ್ಸೆ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವೇ. ನಾನು ಹೇಳಬೇಕಂದ್ರೆ ನಾನು ಫುಲ್ಲು ಗಡಿಬಿಡಿಲಿದ್ದೆ. ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ನಾನು ಟ್ರೈಪೋಡ್ಗೆಲ್ಲ ಫಿಟ್ ಮಾಡಿ ಫೋನ್ನ ನಾನು ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ನನಗೆ ನಿಜವಾಗ್ಲೂ ಟೈಮ್ ಇರಲಿಲ್ಲ. ಅಷ್ಟೊಂದು ಗಡಿಬಿಡಿಲಿದ್ದೆ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಹಿಂಗೆ ಹೋದ್ರೂ 10:30 ಆಯಿತು ಅಂತ ಹೇಳ್ಬೋದು. ಸೊ ಅದಕ್ಕೇ ಇವಾಗೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡ್ತೀನಿ. ನಾನು, ನನ್ನ ಹಸ್ಬೆಂಡ್, ಹಾಗೆಯೇ ನಮ್ಮಮ್ಮ ಮತ್ತು ಚಿರು ಬೇಬಿ ಇಷ್ಟು ಜನ ಹೋಗ್ತಾ ಇರೋದು. ಯಾಕಂದರೆ ಆ್ಯಸ್ ಯೂಶ್ವಲ್ ಅವನು ಮಲ್ಕೋತಾನೆ. ಈಗ ಒಂದು ನೆಕ್ಸ್ಟ್ ನಿದ್ದೆ ಟೈಮು. ಈಗ ನಾವು ಹೊರಡೋಷ್ಟರಲ್ಲಿ ಆಗುತ್ತೆ. ಇನ್ನು 12:30 1 ಮಲಗಿದ್ರೆ ಪಾಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಡು ಹೋಗಲಿಲ್ಲ. ಸೊ ನಾವು ಇಷ್ಟು ಜನ ಹೋಗ್ತೀವಿ ಇವತ್ತು ದೇವಸ್ಥಾನಕ್ಕೆ. ಸೊ ಅಲ್ಲೂ ಕೂಡ ನಿಮ್ಮ ಜೊತೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡ್ದಂತೀನಿ ವೀಡಿಯೋನ ಎಂಡ್ ತನಕ ನೋಡಿ. ಹಾಗೆ ಪ್ಲೀಸ್ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಯಾವುದೇ ವೀಡಿಯೋ ಹಾಕೋರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಏನಾದರೂ ನಿಮಗೆ ಸಜೆಷನ್ ಇದ್ದರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಅದೇ ರೀತಿ ವೀಡಿಯೋನ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೀನಿ. ಹಾಗೆಯೇ ನೋಡ್ತಾ ಇರ್ಬೋದು ನೀವು ಇವಾಗ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ನಾನು, ನನ್ನ ಹಸ್ಬೆಂಡ್, ಚಿರು ಹಾಗೆ ಅಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಮ್ಮ ಮನೆಯಿಂದ ನಿಯರ್ ಅವ್ರಿಗಿಂತ ನಮಗೇ ಹತ್ರ ಅಂತ ಹೇಳ್ಬೋದು. ಒಂದು 15 ಮಿನಿಟ್ಸಲ್ಲೆಲ್ಲ ನಾವು ಹೋಗ್ಬಿಡ್ಬೋದು. ಹಾಗೆ ನಮ್ಮ ಮೈಸೂರು ಅಂದಮೇಲೆ ನಾವು ಎಲ್ಲಿ ಹೋಗೋದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಟ್ರಾಫಿಕ್ ಫ್ರೀ ಅಲ್ವಾ, ಸೊ ಆರಾಮ್ಸೆ ಓಡಾಡ್ಬೋದು. ಸೊ 15 ಮಿನಿಟ್ಸಲ್ಲೆಲ್ಲ ಹೊರಟ್ವಿ. ಸ್ವಲ್ಪ ಲೈಟಾಗಿ ಮಳೆ ಬರೋವಂಥ ವೆದರ್ ಇತ್ತು. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿರ್ಬೋದು. ವೆದರ್ ತುಂಬ ಬಿಸಿಲೇನಿಲ್ಲ, ವೆದರ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ಟೆಂಪಲ್ ಹತ್ರ ಬಂದ್ವಿ. ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು, ತುಂಬ ಹೊತ್ತೇ ಆಗಿತ್ತು. ಸೊ ಕಲ್ಯಾಣೋತ್ಸವನ ನಾನು ಒಂದು ಸಲ ನೋಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಪೂಜೆ ಎಲ್ಲನೂ ನೋಡೋದಕ್ಕೆ ಕೂತ್ಕೊಂಡು ಡೀಟೇಲಿಂಗಾಗಿ. ನಾನು ಬೇಗ ಹೋಗಿದ್ದರೆ ಫುಲ್ಲು ವೀಡಿಯೋ ಕ್ಲಿಪ್ಪಿಂಗ್ಸಾದ್ರು ಶೂಟ್ ಮಾಡ್ತಾಯಿದ್ದೆ. ಅದು ಮದುವೆ ಮಾಡಿಸೋದೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದೆ. ತುಂಬ ಇಷ್ಟ ಆಗಿತ್ತು. ಬಟ್ ಈ ಸಲ ಮಿಸ್ ಆಯಿತು. ನಾವು ಹೋಗೋಷ್ಟ್ರಲ್ಲಿ ಅದೆಲ್ಲ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ನಮಗೆ ಮಂಗಳಾರತಿ ಸಿಕ್ತು ಮದುವೆ ಆಗಿದ್ದು. ಸೊ ಅಷ್ಟೇ ನಾವು ನೋಡಿದ್ದು. ಅದೇ ನನ್ನ ತಂಗಿಗಾದರೂ ಹೇಳಬೇಕಿತ್ತು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ. ಸೊ ಅವಳು ತೊಗೋತಿದ್ಲು. ಸೊ ನಾನು ಹೇಳಲಿಲ್ಲ, ನಾವೇ ಹೋಗ್ತೀವಲ್ಲ ಅಷ್ಟೊತ್ತಿಗೆ ಅಂದ್ಕೊಂಡೆ. ಬಟ್ ನಾವು ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಐ ಥಿಂಕ್ ಒಂದು 11:30 ಒಳಗಡೆ ಆಗಿತ್ತು ಅನಿಸುತ್ತೆ. ಎಕ್ಸಾಕ್ಟಾಗಿ ಟೈಮ್ ಗೊತ್ತಿಲ್ಲ. ಸೊ ಟೈಮ್ ಆಗಿಬಿಟ್ಟಿತ್ತು. ಸೊ ಇವಾಗ ಇನ್ನು ಲಾಸ್ಟ್ ಪೆಂಡಿಂಗ್ ಸ್ವಲ್ಪ ಪೂಜೆ ಇತ್ತು. ಇನ್ನು ಮಹಾಮಂಗಳಾರತಿನೂ ಕೂಡ ಇದೆ. ಇನ್ನೇನು ಮುಗಿತಾ ಬಂತು ಅಷ್ಟರಲ್ಲಿ ಹೋಗಿದ್ವಿ ನಾವು. ಅದೇ ಮನೇಲೆಲ್ಲ ಕೆಲಸ ಇತ್ತಲ್ವ, ಸೊ ಎಲ್ಲ ಮುಗಿಸಿ ಹೋಗೋಷ್ಟ್ರಲ್ಲಿ ನನಗೂ ಕೂಡ ಲೇಟ್ ಆಯಿತು. ಇವಾಗ ನೋಡ್ತಾ ಇರ್ಬೋದು. ಸೊ ಪೂಜೆ ಕೂತಿದ್ದಾರಲ್ಲ ಅವರೇ. ಹಾಗೆ ಫೋಟೋ ಎಲ್ಲ ತಮ್ಮನೆಲ್ಲ ನೋಡಿರ್ತೀರ ನೀವು, ಕ್ಲಿಯರಾಗಿ ಗೊತ್ತಿರುತ್ತೆ. ಸೊ ನಾನು ಅಲ್ಲೇ ಕೂತ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೆ. ಹಂಗೂ ಅಮ್ಮ ಆ ಕಡೆ ಎಲ್ಲ ಹೋಗಿ ವೀಡಿಯೋ ಮಾಡು ನಿಂತ್ಕೊಂಡು ಅಂದರು. ಬಟ್ ನಾನು ಇಲ್ಲೇ ಕೂತ್ಕೊಂಡೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೆ.
ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಟೆಂಪಲಿಂದ ಎಲ್ಲ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇವಾಗ ಆಲ್ರೆಡಿ ಟೈಮ್ ಬಂದು 6 o'clock, ಏನೋ 10 minutes ಇದೆ ಅಷ್ಟೇ. ಸೊ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಹಿಡಿದೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ತುಂಬ ಕ್ಲಾಸ್ಗೆ ರೆಡಿಯಾಗಿದ್ದೀನಿ. ಸೊ ಇವಾಗ ಹೊರಡಬೇಕು. ಸೊ ಅದಕ್ಕೋಸ್ಕರ ಹೆಂಗಿದ್ರು ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಇವಾಗಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಮಿಸ್ ಮಾಡ್ದಂತೆ ಎಂಡ್ ತನಕ ನೋಡಿ. ಸೊ ಜುಂಬಾಗೆ ಹೋಗೋದ್ರಿಂದ ಏನು ಎತ್ತ ಪ್ರತಿಯೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರಾದರೂ ವೆಯ್ಟ್ ಲಾಸಲ್ಲಿ ಜರ್ನಿಲಿ ಇದ್ದರೆ ನೀವು, ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕೀಪ್ ವಾಚಿಂಗ್, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ನನಗೇನಾದ್ರು ಒಂದು ಹೆಲ್ಪ್ ಆದರೆ ಅಥವಾ ನನಗೆ ಅದರಿಂದ ಬೇಡ ಅಂತ ಅನಿಸಿದ್ರೆ ಏನೇ ಆದರೂ ನಾನು ಫುಲ್ ಪಾಸಿಟಿವ್ ಆಗಿಯೇ ನಿಮ್ಮ ಜೊತೆ, ಫುಲ್ ಟ್ರಸ್ಟ್, ನನ್ನ ನೀವು ನಂಬೋದು. ಸೊ ನಾನು ನನ್ನ ಅನುಭವನ ನಾನು ನಿಮ್ಮ ಜೊತೆ ಹೇಳ್ಕೊತೀನಿ. ಸೊ ಬನ್ನಿ ಇವಾಗ ಹೊರಡಬೇಕು. ಸೊ ಅಲ್ಲಿ ಜುಂಬಾ ಕ್ಲಾಸಲ್ಲಿ ಸ್ವಲ್ಪ ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಇವತ್ತು ಕೂಡ ಮಳೆ ಬರೋಂಗಿದೆ, ಬಟ್ ಗ್ರೂಪಲ್ಲಿ ಏನೋ ಇನ್ಫಾರ್ಮ್ ಏನು ಮಾಡಿಲ್ಲ. ಇವತ್ತು ರಜಾ ಇದೆ ಅಂತ, ಏನೋ ಹಾಲಿಡೇ ಅಂತ. ನೋಡೋಣ, ಸ್ವಲ್ಪ ಸೊನ್ನೆ ಥರ ಮಧ್ಯಾಹ್ನ ಎಲ್ಲ ಬಂದು ಹೋಗ್ತೀವಿ ಮಳೆ. ಸೊ ಬನ್ನಿ ಹೊರಡೋಣ ಈಗ. ಫ್ರೆಂಡ್ಸ್, ನಾವು ಹೊರಡೋ ಟೈಮ್ಲಿ ಸ್ವಲ್ಪ ಜೋರಾಗಿ ಸೋನೆ ಬಂತು, ಬಟ್ ಆದರೂ ಬಂದುಬಿಟ್ವಿ ನಾವು. ಸೊ ನೋಡ್ತಾ ಇರ್ಬೋದು, ನಾನು ಇವಾಗ ಹೋಗ್ತಾ ಇದ್ದೀನಿ. ಹಾಗೆ ನಾನು ಹೇಳಿದ್ದೆ ಜುಂಬಾಗೆ ಹೋಗೋದ್ರಿಂದ ಏನು ಯೂಸ್ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ, ಬಟ್ ಅಲ್ಲೋದ್ರೆ ಪವರ್ ಕೂಡ ಆಫ್ ಆಯಿತು. ಸೊ ನೋಡ್ತಾ ಇರ್ಬೋದು ನೀವು, ನಾನು ವರ್ಕೌಟ್ ಮಾಡಿ ಯಾವ ರೀತಿ ಸ್ವೆಟ್ ಆಗಿದ್ದೀನಿ ಅಂತ. ಬಂದೊಂದು 1/2 hour ಆದಮೇಲೆ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಾ ಇರೋದು. 1/2 hour ಆದಮೇಲೆ 2 minutes ಬ್ರೇಕ್ ಕೊಟ್ಟಿದ್ರಲ್ಲ, ಆ ಗ್ಯಾಪಲ್ಲಿ ಈ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ, ನನ್ನ ಪ್ರಕಾರ ಹುಡುಗಿರಿಗೆ ಜಿಮ್ಗಿಂತ ಜುಂಬಾ ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ಅಂತ ನನ್ನ ಅನುಭವ ಅಂತ ಹೇಳ್ಬೋದು. ಯಾಕಂದರೆ ನಾನು ಜಿಮ್ಗೂ ಕೂಡ ಹೋಗಿದ್ದೀನಿ, ಹಾಗೆ ಜುಂಬಾ ಕ್ಲಾಸ್ಗೂ ಕೂಡ ಹೋಗ್ತಾ ಇದ್ದೀನಲ್ವ. ಸೊ ನನ್ನ ಎರಡನ್ನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬ ಬೆನಿಫಿಟ್ ಆಗುವಂಥದ್ದು ಜಿಮ್ಗಿಂತ ಸೊ ಜುಂಬಾ ಅಂತ ಅನಿಸುತ್ತೆ. ಯಾಕಂದರೆ ಹುಡುಗಿರಿಗೆ ವೆಯ್ಟ್ ಲಾಸ್ಗೋಸ್ಕರನೇ ಹೋಗುವಂಥದ್ದು ಆಲ್ಮೋಸ್ಟ್ ಆಲು. ಸೊ ಜುಂಬಾ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ಅಂತ ನನಗಂತ ಅನ್ನಿಸ್ತು. ಸೊ ನಿಮ್ಗೆ ಯಾರಾದರೂ ನೆಕ್ಸ್ಟ್ ಜಿಮ್ ಆರ್ ಜುಂಬಾ ಅಂತ ನೀವೇನಾದ್ರು ಪ್ಲ್ಯಾನಲ್ಲಿದ್ದರೆ, ಸೊ ಪ್ಲೀಸ್ ನೀವು ಹೋಗಿ ಜುಂಬಾಗೆ ಜಾಯ್ನ್ ಆಗ್ಬೋದು. ಸೊ ನಾನು ಇದು ಓನ್ ಸಜೆಷನ್ ಅಂತ ಹೇಳ್ತೀನಿ. ಸೊ ಇವತ್ತಾಗಿತ್ತು ನನ್ನ ಡೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್.